ವೀಕ್ಷಕರೇ, ಗುದದ್ವಾರದಲ್ಲಿ ಬರುವ ಮೂಲ ವ್ಯಾಧಿ ಅನ್ನೋದರಲ್ಲಿ ಫಿಸ್ಟುಲಾ ಅಂತ ಒಂದು ಕಾಯಿಲೆ. ಅದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಜನಗಳಿಗೆ. ಪೈಲ್ಸ್ ಫಿಸ್ಟುಲಾ ಒಂದೇ ಅನ್ಕೊಂಡ್ಬಿಡ್ತಾರೆ. ಫಿಸ್ಟುಲಾ ಅನ್ನೋದೇ ಬೇರೆ ಕಾಯಿಲೆ. ಅದು ಏಕೆ ಬರುತ್ತೆ, ಅದನ್ನ ಹೇಗೆ ಟ್ರೀಟ್ಮೆಂಟ್, ಅದನ್ನ ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಹೇಳ್ತೀನಿ, ಈ ವಿಡಿಯೋಲಿ ಹೇಳ್ತೀನಿ. ಅದರ ಡೀಟೇಲ್ಸು ಮತ್ತೆ ಒಂದು 2-3 ವಿಡಿಯೋಲ್ಲಿ ಕವರ್ ಮಾಡೋಣ, ಆಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಫಿಸ್ಟುಲಾ ಅನ್ನೋದಕ್ಕೆ ಏನು ಅನ್ನೋದು ಕೇಳ್ಕೊಳ್ಳೋಕೆ ಮುಂಚೆ ಫಸ್ಟ್ ಗುದದ್ವಾರದ ಬಗ್ಗೆ ಸ್ವಲ್ಪ ತಿಳ್ಕೊಂಬೋಣ. ಗುದದ್ವಾರ ಅನ್ನೋದು ಒಂದು ಡೋರ್ ಅನ್ಕೊಳ್ಳಿ, ಒಂದು ಲಾಸ್ಟ್ ಎಕ್ಸಿಟ್ ಗೇಟ್ ಅನ್ಕೊಳ್ಳಿ. ಅಂದ್ರೆ ನಾವು ಸಿಕ್ಕಬೇಕಿದ್ದೆಲ್ಲ ಬಾಯಿಗಳಿಂದ ಹಾಕ್ತಾ ಇರ್ತೀವಿ, ಕಚಡ ಎಲ್ಲ ಅದು ಆ ಎಕ್ಸಿಟ್ ಗೇಟ್ ಇಂದ ಕ್ಲಿಯರ್ ಆಗಬೇಕು. ಸೊ ಆ ಗೇಟ್ ಅನ್ನೋದಕ್ಕೆ 2 ರಿಂಗ್ಸ್ ತರ 2 ಮಸಲ್ಸ್ ಇರುತ್ತೆ, ಅದನ್ನ ಸ್ಪಿಂಕ್ಟರ್ಸ್ ಅಂತೀವಿ. ಸೊ 2 ಮಾಂಸಖಂಡಗಳು 2 ಹೀಗೆ ಮುಚ್ಚಿಟ್ಟಿರುತ್ತೆ. ಟಾಯ್ಲೆಟ್ಗೆ ಹೋಗುವಾಗ ಅದು ಓಪನ್ ಆಗಬೇಕು. ಆ 2ರ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿ ಏನಲ್ ಗ್ಲ್ಯಾಂಡ್ಸ್ ಅಂತ ಗ್ರಂಥಿಗಳಿರುತ್ತೆ. ಅದೇನು ಮಾಡುತ್ತೆ, ಅದು ಸ್ವಲ್ಪ ಆಯಿಲ್ ತರ ಒಳಗಡೆ ಸೆಕ್ರೀಟ್ ಮಾಡ್ತಾ ಇರುತ್ತೆ, ಲೂಬ್ರಿಕೇಶನ್ ಕೂಡ ಆಗತ್ತೆ ಅದು. ಸೊ ಒಂದು 8-10 ಗ್ಲ್ಯಾಂಡ್ಸ್ 2 ಮಸಲ್ಸ್ ಮಧ್ಯದಲ್ಲಿ ಇದ್ದು ಅದನ್ನ ಸೆಕ್ರೀಟ್ ಆಗ್ತಾ ಇರುತ್ತೆ. ಒಂದೊಂದ್ಸಲ ಅದರಲ್ಲಿ ಇನ್ಫೆಕ್ಷನ್ ಆಗೋಗುತ್ತೆ, ಅಂದ್ರೆ ಕೀವ್ ಆಗತ್ತೆ, ಅದು ಪಸ್ ಆಗತ್ತೆ. ಆ ಕೀವ್ ಆದಾಗ ಅದು ಆಬ್ಸೆಸ್ ಅಂತೀವಿ. ಆವಾಗ ಫಸ್ಟ್ ನೋವು ಶುರುವಾಗುತ್ತೆ, ಒಂಥರ ವೇಕ್ ಪೇನ್ ಅಂತೀವಿ, ಏನೋ ಒಂಥರ ಚುಚ್ಚುತ್ತಾ ಇದ್ದಾಗೆ, ಒಂಥರ ಕೂತ್ಕೊಳ್ಳೋಕ್ಕಾಗಲ್ಲ, ಆ ಥರ ನೋವು ಶುರು ಆಗುತ್ತೆ, ಅದನ್ನ ಆಬ್ಸೆಸ್ ಅಂತೀವಿ. ಆಮೇಲೆ ಅದು ಆ 2 ಮಸಲ್ ಮಧ್ಯದಲ್ಲಿಂದ ಬರ್ಬೋದು, ಇಲ್ಲ ತೂತು ಮಾಡಿಕೊಂಡು ಹೊರಗಡೆ ಎಲ್ಲೋ ಬಂದು ಒಂದು ಆ ಗುದದ್ವಾರದ ಸುತ್ತ ಎಲ್ಲೋ ಒಂದ್ ಕಡೆ ತೂತುಗಳು ಮಾಡಿಕೊಂಡು ಹೊರಗಡೆ ಕೀವು ಬರೋಕ್ಕೆ ಶುರು ಆಗುತ್ತೆ. ಆಗ ಅದನ್ನ ಫಿಸ್ಟುಲಾ ಅಂತೀವಿ. ಅಂದ್ರೆ ಏನಲ್ ಗ್ಲ್ಯಾಂಡ್ಸ್ ಇನ್ಫೆಕ್ಷನ್ ಆಗಿ ಕೀವಾಗಿ ಒಂದು ಟ್ಯೂಬ್ ತರ ಫಾರ್ಮ್ ಮಾಡಿಕೊಂಡು ಹೊರಗಡೆ ಬರ್ಸ್ಟ್ ಆಗಿ ಕೀವು ಬರೋದಕ್ಕೆ ಶುರುವಾದ್ರೆ ಅದನ್ನ ಫಿಸ್ಟುಲಾ ಅಂತೀವಿ. ಅದರಲ್ಲಿ ಫಿಸ್ಟುಲಾ ಅದಕ್ಕೋಸ್ಕರ ರಕ್ತಸ್ರಾವ ಇರಲ್ಲ. ಬಿಗಿನಿಂಗ್ ಅಲ್ಲಿ ಇನ್ನು ಅದು ಮೊದಲನೇ ಸ್ಟೇಜ್ ಅಲ್ಲಿ ಇದ್ದಾಗ ಬರೀ ಆಬ್ಸೆಸ್ ಅಂತ ಕ್ಯೂ ಕಲೆಕ್ಟ್ ಆದಾಗ ನೋವು ಇರುತ್ತೆ, ಆಮೇಲೆ ನೋವು ಇರಲ್ಲ, ಕ್ಯೂ ಬರ್ತಾ ಇರುತ್ತೆ. ಇಲ್ಲ ಒಳಗಡೆಯಿಂದ ಕೆಲವರಿಗೆ ಓಡ್ಕೊಂಡು ಕ್ಯೂ ಬರುತ್ತೆ, ಕೆಲವರಿಗೆ ಹೊರಗಡೆ ತೂತುಗಳಾಗಿ ಕ್ಯೂ ಬರುತ್ತೆ. ಅದನ್ನೆಲ್ಲ ಫಿಸ್ಟುಲಾ ಅಂತೀವಿ. ಅದು ಫಿಸ್ಟುಲಾ ಬಗ್ಗೆ. ಆಮೇಲೆ ಅದಕ್ಕೆ ಯಾಕೆ ಫಿಸ್ಟುಲಾ ಇಂಪಾರ್ಟೆಂಟ್, ಇವಾಗ ಪೈಲ್ಸ್, ಫಿಶರ್, ಫಿಸ್ಟುಲಾ ಅಂತ ತರತರದ ಕಾಯಿಲೆಗಳಿರುತ್ತೆ. ಅದರಲ್ಲಿ ಪೈಲ್ಸ್ ಟ್ರೀಟ್ಮೆಂಟು 3 ಆದ್ರೂ ಸುಮಾರಾಗಿ ಟ್ರೀಟ್ಮೆಂಟ್ ಬೇರೆ ಬೇರೆ ಥರದಲ್ಲಿ ವಾಸಿ ಮಾಡ್ಬೋದು. ಪೈಲ್ಸ್ ಅಲ್ಲಿ ತುಂಬಾ ಕಷ್ಟ ಇಲ್ಲ ವಾಸಿ ಮಾಡೋದು. ಫಿಸ್ಟುಲಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾವು ಯಾವ ತರ ಆಪರೇಷನ್ ಮಾಡಿದ್ರು ಕೆಲವರಿಗೆ ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ, ರಿಕರೆಂಟ್ ಫಿಸ್ಟುಲಾ ಅಂತ. ಆಮೇಲೆ ಫಿಸ್ಟುಲಾ ಆಪರೇಷನ್ ಮಾಡುವಾಗ ನಾವು ಅದ್ರ ಒಳಗಡೆ ಹೋಗಿ ಎಲ್ಲ ಕ್ಲಿಯರ್ ಮಾಡಬೇಕಾಗತ್ತೆ. ಅದು ಸೋರ್ಸ್ ಅಂತ ಇರುತ್ತೆ. ಅಂದ್ರೆ 2 ಗ್ಲ್ಯಾಂಡ್ ಮತ್ತೆ ಗ್ಲ್ಯಾಂಡ್ಸ್ ಇರುತ್ತಲ್ಲ, ಅದನ್ನ ಹುಡುಕಿ ಅದನ್ನ ಕ್ಲಿಯರ್ ಮಾಡಬೇಕು. ಅದಿರೋ ಜಾಗ ಎಲ್ಲ ಮಿಲಿಮೀಟರ್ ಲೆಕ್ಕದಲ್ಲಿ ಇರುತ್ತೆ, ಅಲ್ಲೇನು ಇಷ್ಟು ದೊಡ್ಡದಾಗಿರಲ್ಲ. ಸೊ ನಾವು ಹುಡುಕಿಬಿಟ್ಟು ಅದನ್ನ ಕ್ಲಿಯರ್ ಮಾಡಿ ಆ ಸೋರ್ಸ್ ಕ್ಲಿಯರ್ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ. ಸುಮ್ಮನೆ ಆಪರೇಷನ್ ಮಾಡಿ ಕ್ಯೂ ತೆಗೆದುಬಿಟ್ರೆ ಹೋಗಲ್ಲ. ಅದಕ್ಕೆ ಫಿಸ್ಟುಲಾ ಟ್ರೀಟ್ಮೆಂಟ್ ತುಂಬಾ ಇಂಪಾರ್ಟೆಂಟು. ಅದ್ರ ಎಕ್ಸ್ಪರ್ಟ್ ಹ್ಯಾಂಡ್ಸ್ ಅಲ್ಲೇ ಆಗಬೇಕು. ಅದು ಎಸ್ಪೆಷಲಿ ಅಂದ್ರೆ ಮತ್ತೆ ಮತ್ತೆ ಬರೋ ಫಿಸ್ಟುಲಾ, ರಿಕರೆಂಟ್ ಫಿಸ್ಟುಲಾ ಅಂತೀವಿ. ಇಲ್ಲ ಕಾಂಪ್ಲೆಕ್ಸ್ ಫಿಸ್ಟುಲಾ ಅಂತ ಎಲ್ಲೆಲ್ಲೋ ಹರಡಿರೋ ಫಿಸ್ಟುಲಾಗಳಲ್ಲಿ ಎಲ್ಲೆಲ್ಲೋ ಹೋಗಿ ಆಪರೇಷನ್ ಮಾಡಿಸಬೇಡಿ. ಯಾಕಂದ್ರೆ ಅದರಲ್ಲಿ ಆಪರೇಷನ್ ಅಲ್ಲಿ ಮತ್ತೆ ಫೇಲ್ ಆಗಿ ಮತ್ತೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಆಗ ಮತ್ತೆ ಮತ್ತೆ ಆಪರೇಷನ್ ಮಾಡಬೇಕು ಅಂದ್ರೆ ಒಂದು ಪೇಷಂಟ್ಗೂ ತೊಂದರೆ, 2ನೇ ನಮಗೂ ಕಷ್ಟ ಆಗುತ್ತೆ. ಒಂದೊಂದ್ಸಲ ಆಪರೇಷನ್ ಮಾಡಿದಾಗಲೂ ಅಲ್ಲೇನೋ ಒಂದು ಚೂರೋ ಡ್ಯಾಮೇಜ್ ಆಗಿರುತ್ತೆ. ಜಾಸ್ತಿ ಡ್ಯಾಮೇಜ್ ಆಗೋದ್ರೆ ಅಲ್ಲಿ ಮಾಡಿಬಿಟ್ರೆ ಕಂಟ್ರೋಲ್ ಹೊಟ್ಟೋಗುತ್ತೆ. ಮೋಷನ್ ಹಿಡ್ಕೊಳ್ಳೋ ಕಂಟ್ರೋಲ್ ಇರಲ್ಲ. ಅಂದ್ರೆ ಅವ್ರನ್ನ ನಕ್ಕಿದ್ರೆ ಮುಕ್ಕಿದ್ರೆ ಎಲ್ಲ ಸ್ವಲ್ಪ ಮೋಷನ್ ಹೊರಗೆ ಬಂದ್ಬಿಡೋದು, ಆ ಥರ ಗ್ಯಾಸ್ ಎಲ್ಲ ಬಂದ್ಬಿಡ್ತಾ ಇರೋದು, ಆ ಥರ ಆಗುತ್ತೆ. ಅದಾದ್ರೆ ತುಂಬಾ ಡೇಂಜರ್, ಲೈಫ್ ಎಲ್ಲ ಸಫರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಫಿಸ್ಟುಲಾ ಟ್ರೀಟ್ಮೆಂಟ್ಗೆ ಮಾತ್ರ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್, ನಾವು ಅದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಫಸ್ಟ್ ನಾವು ವಿಡಿಯೋ ರೆಕ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ, ಆಮೇಲೆ ಫಿಂಗರ್ ಎಕ್ಸಾಮಿನೇಷನ್ ಅಂತ ಮಾಡಿ ಎಲ್ಲೆಲ್ಲಿ ಒಳಗಡೆ ತೂತು ಎಲ್ಲಿದೆ, ಹೊರಗಡೆ ತೂತು ಎಲ್ಲಿದೆ, ಎಲ್ಲನ ಕಲೆಕ್ಷನ್ ಇದೆಯಾ, ಸ್ಪಿಂಕ್ಟರ್ ಹೇಗಿದೆ, ಆ ಮಸಲ್ಸ್ ಹೇಗಿದೆ, ಅದಕ್ಕೆ ಹಿಡಿಯೋ ಶಕ್ತಿ ಇದೆಯಾ, ಅದನ್ನೆಲ್ಲ ಮಾಡ್ತೀವಿ. ಅದಾದ್ಮೇಲೆ MR ಫಿಸ್ಟುಲೋಗ್ರಾಮ್ ಅಂತ MRI ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಆಪರೇಷನ್ ಮಾಡುವಾಗಲೂ ಮತ್ತೆ ನಾವು ಒಂದು ಅಲ್ಟ್ರಾಸೌಂಡ್ ಇಟ್ಕೊಂಡು ಅದ್ರ ಗೈಡೆನ್ಸ್ ಅಲ್ಲಿ ಆಪರೇಟ್ ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ್ರು ಕೆಲವರಿಗೆ ರಿಕರೆನ್ಸ್ ಇರುತ್ತೆ. ಅಂದ್ರೆ ಅದೆಲ್ಲ ಇಲ್ದಿರ ಮಾಡಿದ್ರೆ 100ರಲ್ಲಿ 40-50% ಮತ್ತೆ ಫಿಸ್ಟುಲಾ ಬಂದ್ಬಿಡುತ್ತೆ.
ನಾವೆಲ್ಲ ನಮ್ಮದು ಥರ ಸೆಂಟರ್ಸು 20-25 ವರ್ಷದಿಂದ ಅದರಲ್ಲೇ ರಿಸರ್ಚ್ ಮಾಡಿ ಅದರಲ್ಲಿ ಮೇಲೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ನಮ್ಮದ್ರಲ್ಲಿ 1-5% ರಿಕರೆನ್ಸ್ ಅಂತೀವಿ. ಅಂದರೆ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಒಂದು ರಿಕರೆನ್ಸು. ಎರಡನೇದು ಸ್ಪಿಂಕ್ಟರ್ ಡ್ಯಾಮೇಜ್ಗಳಂತ ಎಲ್ಲೋ ಡ್ಯಾಮೇಜ್ ಮಾಡಿಕೊಂಡು ಕಂಟ್ರೋಲ್ಗೆ ಹೋಗಿರೋರು ಕೂಡ ಬರ್ತಾರೆ. ಅದಕ್ಕೂ ಮತ್ತೆ ನಾವು ದೊಡ್ಡ ದೊಡ್ಡ ಆಪ್ರೇಷನ್ ಮಾಡಿ ಸರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಫಿಸ್ಚುಲಾ ಅಂದರೆ ಏನು ತಿಳ್ಕೊಳ್ಳಿ, ಡಿಲೇ ಮಾಡ್ದಿರ ಅದಕ್ಕೆ ತಕ್ಕ ಜಾಗಕ್ಕೆ ಸರಿಯಾದ ಜಾಗಕ್ಕೆ ಹೋಗಿ ಸರಿಯಾದ ಆಪರೇಷನ್ ಮಾಡಿಸ್ಕೊಳ್ಳಿ. ಹೋಮಿಯೋಪತಿಲಿ, ಆಯುರ್ವೇದದಲ್ಲಿ, ನಮ್ಮ ಮೆಡಿಸಿನ್ಸಲ್ಲಿ ಫಿಸ್ಚುಲಾ ಕ್ಯೂರ್ ಆಗೋ ಸಾಧ್ಯವೇ ಇಲ್ಲ. ಅಂದರೆ ಪೂರ್ತಿ ವಾಸ ಆಗೋ ಸಾಧ್ಯ ಇಲ್ಲ. ಅದಕ್ಕೆ ಏನನ್ನ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಾಗ ಸ್ವಲ್ಪ ದಿವಸ ಸಪ್ರೆಸ್ ಆಗ್ಬೋದು, ಕಡಿಮೆ ಆದಾಗ ಕಾಣಿಸ್ಬೋದು. ಬಟ್ ಅದಕ್ಕೆ ಪೂರ್ತಿ ಕ್ಯೂರ್ ಆಗಬೇಕಾದ್ರೆ ಅದಕ್ಕೆ ಸರಿಯಾದ ಆಪರೇಷನ್, ಕರೆಕ್ಟಾಗಿ ಮಾಡೋ ಆಪರೇಷನ್ ಬಹಳ ಮುಖ್ಯ.